ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಮ ವೀಣಾ ಈಟ್ಗಿ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಮಾಡ್ತಾ ಇರೋದು 4 ಥರ ಉತ್ತರ ಕರ್ನಾಟಕದ ಚಟ್ನಿ ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಡ್ರಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕುವಂಥ ವಿಡಿಯೋ ಮೊದಲಿಗೆ ನಿಮಗೆ ಬಂದು ತಲುಪ್ತಾವ್ರಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತು ನಾನು ಯಾವ್ಯಾವ ಥರ ಚಟ್ನಿ ಮಾಡ್ತೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ. ಫಸ್ಟ್ ನೋಡ್ರಿ, ನಾನೀಗ ಗುರೆಳ್ಳು ಹುರ್ಕೋತೀನಿ ರೀ. ಗುರೆಳ್ಳು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರ್ಕೋಬೇಕ್ರಿ. ಹಿಂಗಾಗಿ ನಾನು ಈಗ ಕೈಲೇನ ನಾವು ಮಾಲ್ದಿ ತಿಕ್ತೀವಿ ನೋಡ್ರಿ, ಅದೇ ಥರನ ನಾನು ಕೈ ಹಸ್ತ ಹಚ್ಚಿ ತಿಕ್ತೀನಿ ರೀ. ಅದನ್ನು ಹಂಗೆ ಚಮಚೆಲೆ ಕಲಸಿದ್ರೆ ಎಲ್ಲ ಕಡೆ ಮಿಕ್ಸ್ ಆಗಂಗಿಲ್ಲ ರೀ ಅದು. ಹಂಗಾಗಿ ನಾವು ಕೈಲೇನ ಕಲಸ್ಕೋಬೇಕು ರೀ.
ಈ ಥರ ತಿಕ್ಕಿ ಕಲಿಸ್ಬೇಕ್ರಿ. ಈ ಥರ ತಿಕ್ಕೋದ್ರಿಂದ ಚಟ್ನಿ ಮೆತ್ತಗೆ ಆಕ್ಕೈತ್ರಿ. ಅದ್ರೊಳಗಿರೋ ಎಣ್ಣೆ ಅಂಶ ಬಿಡ್ತೈತ್ರಿ. ಹಿಂಗಾಗಿ ಚಟ್ನಿ ಮೆತ್ತಗೆ ಭಾಳ ಆಕ್ಕೈತ್ರಿ. ಆಲ್ಮೋಸ್ಟ್ ನೋಡ್ರಿ ಈಗ ತಿಕ್ಕದು ಮುಗಿತಾ ಬಂತ್ರಿ. ಈ ಥರ ಉಂಡೆ ಮಾಡಿದ್ರೆ ಉಂಡೆ ಆಗ್ಬೇಕ್ರಿ. ಆವಾಗಲೇ ಚಟ್ನಿ ಮೆತ್ತಗಾಗೈತೆ ಅಂತೇಳಿ ಗೊತ್ತ. ಈಗ ನೋಡ್ರಿ ನೆಕ್ಸ್ಟ್ ನಾನು ಗುರೆಳ್ ಚಟ್ನಿ ಮಾಡ್ಕೊತೀನಿ ರೀ. ಅದನ್ನು ಗುರೆಳ್ಳ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಅದನ್ನು ಮಿಕ್ಸಿ ಮಾಡ್ಕೊಂಡೀನಿ ರೀ. ಈಗ ಅದನ್ನು ಒಂದು ಸ್ಟೀಲಿನ ಪುಟ್ಟಿಗೆ ಹಾಕ್ಕೊಂಡು ನಾನು ಶೇಂಗಾ ಚಟ್ನಿಗೆ ಯಾವ ಥರ ಹಾಕ್ಕೊಂಡಿದ್ದು ನೋಡ್ರಿ ಇದಕ್ಕೂ ಸೇಮ್ ಥರ ಹಾಕ್ಕೋತೀನಿ ರೀ. ಸೇಮ್ ರೀ, ಅದಕ್ಕೆ ಯಾವ ಥರ ಹಾಕಿದ್ದೆ ಇದಕ್ಕೂ ಸಹ ಅದೇ ಥರ ಹಾಕ್ಕೊಳ್ಳೋದ್ರಿ. ನಾ ಯಾವ ಕಪ್ಪಿಲೆ ಗುರೆಳ್ ತೊಗೊಂಡಿದ್ನಲ್ರಿ ಅದೇ ಕಪ್ಪಿಲೆನ ಖಾರ ಪುಡಿ ತೊಗೊಂಡೀನಿ ರೀ. ಈಗ ನೋಡ್ರಿ ನಾನು ಅದಕ್ಕೆ ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು ರೀ. ಈಗ ನೋಡ್ರಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಮುಗೀತ್ರಿ. ಈಗ ಗುರೆಳ್ ಪೌಡ್ರದಾಗ ಚಟ್ನಿ ಹಾಕಿ ಕಲಿಸ್ತೀನಿ ರೀ. ಇದನ್ನು ಅದೇ ಥರ ರೀ, ಶೇಂಗಾ ಚಟ್ನಿ ಯಾವ ಥರ ಮಾಡಿದ್ನಲ್ರಿ ಅದೇ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ನೀವು ನಿಮ್ಮ ಫೋನಿಗೆ ನೀವು ಡಾಟಾ ಹಾಕಿಸ್ಕೊಂಡಿರ್ತೀರಿ ಅದ್ರೊಳಗೆ ನನಗೊಂದು ಹೆಲ್ಪ್ ಮಾಡಿರಿ ಪ್ಲೀಸ್. ನನ್ನ ವಿಡಿಯೋಕ್ಕೆ ಒಂದು ಲೈಕು, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನನಗೆ ಸಹಾಯ ಮಾಡ್ದಂಗೆ ಆಗುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೋಡ್ರಿ ಇದು ಆಲ್ಮೋಸ್ಟು ಮುಗ್ಯಾಕೆ ಬಂತ್ರಿ. ಇದು ಥರ ಅದೇ ಥರ ಸೇಮು ಉಂಡೆ ಆಗ್ಬೇಕ್ರಿ. ಈಗ ನೆಕ್ಸ್ಟ್ ನೋಡ್ರಿ ನಾನು ಎಳ್ಳು ಚಟ್ನಿ ಮಾಡ್ಕೊತೀನಿ ರೀ. ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ನಾನು ಮಿಕ್ಸಿ ಮಾಡ್ಕೊತೀನಿ ರೀ. ನೋಡ್ರಿ ಅದು ಸಹ ಈ ಥರ ಮಿಕ್ಸಿ ಮಾಡ್ಕೊಂಡೀನಿ ರೀ.
ಇದು ಚಟ್ನಿ ಮಾಡೋದು ಮುಗೀತು ರೀ. ಈಗ ನೆಕ್ಸ್ಟ್ ರೀ ನಾನು 1 ಕಪ್ಪು ಪುಟಾಣಿ ಹಿಟ್ಟು ಹಾಕ್ಕೊಂಡೀನಿ ರೀ. ಅದ ಕಪ್ಪಿಲೇನ ನಾನು 1 ಕಪ್ಪು ಖಾರದ ಪುಡಿ ಹಾಕ್ಕೋತೀವಿ. ಸ್ವಲ್ಪ ಕಮ್ಮಿ ಕಪ್ಪಿ ಅಂದ್ರೆ ನಾನು ಎಳ್ಳು ಎಷ್ಟು ಹಾಕ್ಕೊಂಡೆಲ್ಲ ಇದು ಪುಟಾಣಿ ಹಿಟ್ಟು ಎಷ್ಟು ಹಾಕ್ಕೊಂಡಿನಲ್ರಿ ಅಷ್ಟ ಖಾರದ ಪುಡಿ ಹಾಕ್ಕೋಬೇಕ್ರಿ. ಅದಕ್ಕೆ ಬೆಳ್ಳುಳ್ಳಿ, ಇದಕ್ಕೆ ಸ್ವಲ್ಪ ಚೇಂಜ್ ಆಗುತ್ತೆ ರೀ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕ್ರಿ. ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೋಬೇಕ್ರಿ. ಈಗ ಇದನ್ನು ಸಹ ಮಿಕ್ಸಿ ಮಾಡ್ಕೋತೀನಿ ರೀ. ಈಗ ನೋಡ್ರಿ ಮಿಕ್ಸಿ ಮಾಡ್ಕೊಳ್ಳೋದು ಮುಗೀತು ರೀ. ಉಪ್ಪು ಹಾಕೋದು ನೆನಪಾರಿತ್ತು ರೀ ನನಗೆ. ಉಪ್ಪು ಹಾಕಿ ಮತ್ತೊಂದು ಸಲ ಮಿಕ್ಸಿ ಮಾಡ್ಕೊಂಡು ನೋಡ್ರಿ. ಈಗ ಸ್ವಲ್ಪ ಎಳ್ಳು ಶೇಂಗಾನ ಹೆಚ್ಚಿಗೆ ಹುರ್ಕೊಂಡಿದ್ದೀನಿ ರೀ. ನಾನು ಇದು ತರಕಾರಿದು ಪಲ್ಯ ಮಾಡಿದರೆ ಕೆಲವೊಂದು ಪದಾರ್ಥಕ್ಕೆ ಪುಡಿ ಬೇಕು ರೀ. ಹಿಂಗಾಗಿ ಎಳ್ಳು ಶೇಂಗಾ ಸ್ವಲ್ಪ ಅಲ್ಪ ಉಳ್ದಿತ್ತು ರೀ. ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡಿನಿ. ನೋಡ್ರಿ, ನಾನು ಹಾಕುವಂಥ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.